Littering in public places is injurious to the environment. Good morning from Darjeeling and Three Hills. ಗುಡ್ ಮಾರ್ನಿಂಗ್ ಗೈಸ್. ಸೊ ನೀವು ಈಗ ನೋಡ್ತಾ ಇರೋದು ಡಾರ್ಜಿಲಿಂಗ್ನ ವ್ಲಾಗ್. ಇವತ್ತು ನಾವು ಅನತ್ರಿ ಹಿಲ್ ರೆಸಾರ್ಟಲ್ಲಿ ಇದ್ದೀವಿ. ಸೊ ಅಲ್ಲಿಂದ ನಮ್ಮ ರೂಮಿಂದ ನಮಗೆ ಸ್ವರ್ಗದ ಬಾಗಿಲು ತೆಗೆದಿರೋ ಹಾಗೆ ಕಾಣಿಸ್ತಾ ಇದೆ. ಇಡೀ ಡಾರ್ಜಿಲಿಂಗ್ ಟೌನ್ ನಮ್ಮ ಕಣ್ಣು ಮುಂದೆ ಇದೆ. ಆ್ಯಂಡ್ ದ ಮೋಸ್ಟ್ ಫೇಮಸ್ ಕಾಂಚನಜಂಗಾ ಪೀಕ್ನ ವ್ಯೂ ಕೂಡ ನಾವು ನಮ್ಮ ರೂಮಿಂದ ನೋಡಬಹುದು. ವಾವ್, The incredible Kanchenjunga. ಇದು Batasian Loop. ಈ ಮಾರ್ಕೆಟು ಇಟ್ಸ್ ದ ಮೋಸ್ಟ್ ಫೇಮಸ್ ಮಾರ್ಕೆಟ್ ಆಫ್ ಡಾರ್ಜಿಲಿಂಗ್. ಆ್ಯಂಡ್ ಸಿ ಹಿಯರ್. ಸೊ ಅಲ್ಲಿ ಕೆಳಗಡೆ ನಿಮಗೆ Batasian Loop ಹತ್ರ ನಮ್ಮ ಫ್ಲಾಗ್ ಕಾಣಿಸುತ್ತೆ. ನೀವು ನೋಡ್ತಾ ಇರೋದು ರೂಟು. ಸೊ ಈ ಸನ್ರೈಸ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟೆ ಕಾಂಚನಜಂಗಾ ಪೀಕ್ಸ್ನ ನೋಡೋದಕ್ಕೆ ಜನ 2 ಗಂಟೆಗೆ ಎದ್ಬಿಟ್ಟು 3 ಗಂಟೆಗೆ ಗಾಡಿ ತಗೊಂಡು ಇಲ್ಲಿಂದ ಟೈಗರ್ ಹಿಲ್ಸ್ಗೆ ಹೋಗ್ತಾರೆ. ಆ್ಯಂಡ್ ಲುಕ್ ಆಟ್ ಆರ್ ಲಕ್, ವಿ ಆರ್ ವಿಟ್ನೆಸಿಂಗ್ ಇಟ್ ರೈಟ್ ಫ್ರಮ್ ದ ರೂಮ್ ಆ್ಯಂಡ್ ರೈಟ್ ಫ್ರಮ್ ಆರ್ ವಿಂಡೋ. Small train. Sorry, toy train. ಈ ಕಾಂಚನಜಂಗಾ ವ್ಯೂ ಪಾಯಿಂಟ್ಗೋಸ್ಕರನೇ ನಾವು ಈ ಪರ್ಟಿಕ್ಯುಲರ್ ರೆಸಾರ್ಟ್ ಅನುತ್ರಿ ಹಿಲ್ನ ನಾವು ಬುಕ್ ಮಾಡಿದ್ದು. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಮೂಮೆಂಟ್. ವಿ ಹ್ಯಾವ್ ದ ಲಕ್ಸುರಿ ಆಫ್ ವಿಟ್ನೆಸಿಂಗ್ ದಿ Batasian Loop ಹಾಗೆಯೇ ಕಾಂಚನಜಂಗಾ ಬ್ಯಾಕ್ ಟು ಬ್ಯಾಕ್ ಫ್ರಮ್ ಆರ್ ರೂಮ್ ವಿಂಡೋ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಮೂಮೆಂಟ್. ನೀವೀಗ ನೋಡ್ತಾ ಇದ್ದೀರಾ ಬೆಳಗ್ಗೆ ಕಾಣಿಸ್ತಾ ಇದ್ದಂತಹ ಕಾಂಚನಜಂಗಾ ಪೀಕ್ ಇವಾಗ ಕಂಪ್ಲೀಟ್ ಆಗಿ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ವಿಸಿಬಿಲಿಟಿ ಕಂಪ್ಲೀಟ್ ಝೀರೋ ಇದೆ. ಆ್ಯಂಡ್ ಸಿ ಹಿಯರ್ Batasian Loop ಅದು ಮಾತ್ರ ಹಾಗೆ ಇದೆ. ಇನ್ನು ಅದರಲ್ಲೇನು ವ್ಯೂಸಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಲುಕ್ ಎಟ್ ದ ಮೌಂಟನ್ ವ್ಯಾಲಿ ವ್ಯೂ. ನೋಡ್ತಾ ಇದ್ದೀರಾ ಬೆಳಗ್ಗೆ ಕಾಣಿಸ್ತಾ ಇದ್ದಂತಹ ಕಾಂಚನಜಂಗಾ ಪೀಚ್ ಈಗ ಕ್ಯಾನ್ ಯು ಜಸ್ಟ್ ಸಿ ಬೆಳಿಗ್ಗೆ ಎಷ್ಟು ಸೈಲೆಂಟ್ ಆಗಿದ್ದ Batasian Loop ಇವಾಗ ಇಟ್ ಇಸ್ ಕಂಪ್ಲೀಟ್ಲಿ ಕ್ರೌಡೆಡ್ ವಿತ್ ಪೀಪಲ್. ಇನ್ನೂ ಟೈಮ್ ಆಗ್ತಾ ಜನ ಹೆಚ್ಚಾಗ್ತಾ ಹೋಗ್ತಾರೆ, ಟೂರಿಸ್ಟ್ ಜಾಸ್ತಿ ಆಗ್ತಾರೆ. ಇಲ್ಲಿ ನಿಮಗೆ ಐ ಲವ್ ಡಾರ್ಜಿಲಿಂಗ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಲೆಟ್ ಮೀ ಝೂಮ್ ಇಟ್ ಅಪ್ ಫಾರ್ ಯು. ಇಲ್ಲಿ ನಿಮಗೆ ಐ ಲವ್ ಡಾರ್ಜಿಲಿಂಗ್ ಬೋರ್ಡ್ ಕಾಣಿಸುತ್ತೆ. ಸೊ ಜನ ಇಲ್ಲಿ ಅದ್ರ ಮುಂದೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಆ್ಯಂಡ್ ಲುಕ್, ಸೊ ಈ ರೋಡ್ ನೋಡಿ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ದ ಜಿಗ್ ಝ್ಯಾಗ್ ರೋಡ್. ಸೊ ಕಾಂಚನಜಂಗಾ ಇಸ್ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್ ವಿತ್ ಅಸ್. ಬೆಳಿಗ್ಗೆ ಕಾಣಿಸ್ತಿತ್ತು, ಇವಾಗ ಮತ್ತೆ ಮಾಯ ಆಗೋಯ್ತು ಮೋಡಗಳ ಮರೆಯಲ್ಲಿ. ಇಟ್ಸ್ ಓಕೆ, ವಿ ವಿಲ್ ಹಂಟ್ ಹರ್ ಅಗೇನ್ ಡೌನ್ ಇನ್ ಗ್ಯಾಂಗ್ಟಾಕ್. ಸೊ ಎಂಟೈರ್ ಮಾರ್ಕೆಟ್ ಏರಿಯಾದ ಜಲಕ್ ನನಗೆ ಇಲ್ಲಿ ಸಿಗ್ತಾ ಇದೆ. ಡಾರ್ಜಿಲಿಂಗ್ ಬರೋದಕ್ಕೆ ನಾವು ತಗೊಂಡಿದ್ದ ರೂಟು ಹೆಂಗಿದೆ ನೋಡಿ. ಬೆಟ್ಟ ಹತ್ಕೊಂಬರೋದಕ್ಕೆ ಜಿಗ್ ಝ್ಯಾಗ್ ಝೂಪ್. ಸೊ ನಾನು ರೆಡಿ ಆಗಾಯಿತು. ಆ್ಯಂಡ್ ಇಟ್ ಇಸ್ ಅರೌಂಡ್ 7:40 ಇನ್ ದ ಮಾರ್ನಿಂಗ್. ಸೊ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 3 ಜನನೂ ಇಲ್ಲಿಂದ ಚೆಕ್ಔಟ್ ಆಗಿ ಲೆಟ್ಸ್ ಹೆಡ್ ಟುವರ್ಡ್ಸ್ Batasian Loop. ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಐ ಲವ್ ಡಾರ್ಜಿಲಿಂಗ್ ಬೋರ್ಡ್ ಜೊತೆನಲ್ಲಿ ಹಾಗೇನೇ ಡಾರ್ಜಿಲಿಂಗ್ ಕಾಸ್ಟ್ಯೂಮ್ ಹಾಕೋಕ್ಕೆ ಸಿಕ್ಕಿದ್ರೆ ಒಂದ್ಸಲ ಕಾಸ್ಟ್ಯೂಮ್ ಟ್ರೈ ಮಾಡಿಬಿಟ್ಟು ಆ್ಯಂಡ್ ದೆನ್ ದ ಡೆಸ್ಟಿನೇಷನ್ ಇಸ್ ಟುವರ್ಡ್ಸ್ ಇಂಡೋ-ನೇಪಾಲ್ ಬಾರ್ಡರ್ ಪಶುಪತಿ ನಗರ್ಗೆ ಹೋಗ್ತೀವಿ. ಸೊ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ ಪರ್ಮಿಟ್ ಬೇಗ ಸಿಕ್ಕಿ ವಿ ಗೆಟ್ ಟು ವಿಟ್ನೆಸ್ Kanyam, the most popular
ಬುದ್ಧ ಸ್ಟ್ಯಾಚು ಇರುವಂತಹ ಜಾಗ ಇಂಡೋ ನೇಪಾಲ್ ಬಾರ್ಡರ್ ಹತ್ರ ನಮಗೆ ಸಿಗುವಂಥದ್ದು ಕನ್ಯಂ ಅನ್ನುವಂತಹ ಜಾಗ. ಅಲ್ಲಿಗೆ ಹೋದಾಗ ಐ ವಿಲ್ ಗಿವ್ ಯು ಮೋರ್ ಡೀಟೇಲ್ಸ್ ಅಬೌಟ್ ಇಟ್. ಸೊ ದಟ್ಸ್ ಇಟ್ ಫಾರ್ ನೌ. ಆ್ಯಂಡ್ ನಮ್ಮ ಮಗಳನ್ನ ನೋಡಿ ಅಲ್ಲಿ ಶಿ ಸ್ಲೀಪಿಂಗ್. We just had a morning breakfast and a very quick breakfast and now heading towards some viewpoints. ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಹಿಂದೆ ನೋಡ್ತಾ ಇರೋದೇನೆ ದ ಪೆಟಾಷಿಯನ್ ರೆಸ್ಟೋರೆಂಟ್. ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ ಇವಾಗ. We got to witness the train. ನೋಡಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ. So this is the train. is the Batasian loop. ಅಲ್ಲಿಗೆ ನಾವೀಗ ಹೋಗ್ತಾ ಇರೋದು. ಸೊ ಲೂಪ್ ಒಳಗಡೆ ಟ್ರೈನ್ ಹೋಗ್ತಾ ಇದೆ ನೋಡಿ. ಇಟ್ಸ್ ಅ ಸ್ಮಾಲ್ ಟ್ರೈನ್ ಅಂಡ್ ಇಟ್ಸ್ ಅ ಟಾಯ್ ಟ್ರೈನ್. ಇದನ್ನ ನೋಡೋದಕ್ಕೆ ಜನ ಅಲ್ಲಿ ಕಾಯ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಟಾಯ್ ಟ್ರೈನ್, ದ ಡಾರ್ಜಿಲಿಂಗ್ಸ್ ಫೇಮಸ್ ಟಾಯ್ ಟ್ರೈನ್. ಈಗ ನಾವಿಬ್ರು ರೆಡಿ ಆಗಿದ್ದೀವಿ ವಿತ್ ಅವರ್ ಔಟ್ಫಿಟ್ಸ್ ಅಂಡ್ ನೌ ಗೋಯಿಂಗ್ ಫ್ರಮ್ ಹೈಲಕ್ಸ್ ಟು ವ್ಯಾಗನಾರ್. ಸೊ ಇವತ್ತಿನ ನಮ್ಮ ಸಿಟಿ ಟೂರ್ನ ವಿ ಆರ್ ಗೋಯಿಂಗ್ ಟು ಡೂ ಇಟ್ ವಿತ್ ವ್ಯಾಗನಾರ್ ಆ್ಯಂಡ್ ನಮ್ಮ ಕಾರ್ ಡ್ರೈವರ್ ಕೂಡ ಬಂದಿದ್ದಾರೆ, ಗೈಡ್ ಆಗಿರ್ತಾರೆ ಅವ್ರು ಇವತ್ತು ನಮಗೆ. ಸೊ ವಿಲ್ ಫಿನಿಶ್ ದಿಸ್ ಕ್ವಿಕ್ಲಿ. ಹಿಂದೆ ನೋಡ್ತೀರಾ ದ ವೈಬ್ಸ್ ಆಫ್ ಡಾರ್ಜಿಲಿಂಗ್ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಹೀರೋ ಸರ್ ರೆಡಿಯಾಗಿ ಬರ್ತಾ ಇದ್ದಾರೆ. ಸೊ ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋಣ. ಸೊ ನಾವು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀವಿ. ಹಿಂದ್ಗಡೆ ಹರ್ಷ ಇದ್ದಾರೆ. ಮಾನ್ಯ 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 ಹಿಂದ್ಗಡೆ ಇವರಿಬ್ರು ಕೂತಿದ್ದಾರೆ. ರೋಡ್ ನೋಡ್ತಾ ಇದ್ದೀರಾ, ಲೆಫ್ಟ್ ತಗೊಂಡ್ರೆ ಇಟ್ ವಿಲ್ ಟೇಕ್ ಅಸ್ ಟುವರ್ಡ್ಸ್ ಮಿರಿಕ್ ಅಂಡ್ ದ ರೋಡ್ ಟುವರ್ಡ್ಸ್ ದ ರೈಟ್ ವಿಲ್ ಬಿ ಟೇಕಿಂಗ್ ಅಸ್ ಟು ದ ಡಾರ್ಜಿಲಿಂಗ್ ಮಾರ್ಕೆಟ್. ಬೋರ್ಡ್ ಇದೆ, ಒಂದ್ ನಿಮಿಷ. ಟ್ರಕ್ ಇರೋದ್ರಿಂದ ಐ ಥಿಂಕ್ ಇಟ್ಸ್ ನಾಟ್ ದಟ್ ವಿಸಿಬಲ್. ಎಸ್, ನಾವು ನೋಡ್ತಾ ಇರೋದು घूम रेलवे स्टेशन. इಲ್ಲಿಗೆ ಆಮೇಲೆ ಬರೋಣ. हम जाते समय आएंगे ना यहाँ पे फोटो के लिए. ಸೊ ಇದೇ घूम रेलवे स्टेशन. ಲುಕ್ ಎಟ್ ದಿಸ್. ಇಲ್ಲಿನ ವೈಬ್ಸೇ ಬೇರೆ ರೀತಿಯಾಗಿದೆ, ಸಖತ್ತಾಗಿದೆ. ಬರೋಣ ಇಲ್ಲಿಗೆ ವಾಪಸ್ಸು ಫೋಟೋ ವಿಡಿಯೋ ಮಾಡೋಕ್ಕೆ. ಇದೇ घूम रेलवे ಸ್ಟೇಷನು. ಯಾ ಸೊ ಈ ಏರಿಯಾ ಇಟ್ ಇಸ್ ಕಾಲ್ಡ್ ಆಸ್ ಗುಮ್ ಅಂತ ಅಂದ್ಬಿಟ್ಟು ಆ್ಯಂಡ್ ಇಟ್ ಇಸ್ ಅ ವೆರಿ ಸ್ಮಾಲ್ ಟೌನ್. ಬಟ್ ಇಲ್ಲಿನ ಗುಮ್ ಸ್ಟೇಷನ್ ಇಸ್ ಕ್ವೈಟ್ ಫೇಮಸ್ ಆ್ಯಂಡ್ ಹಾಗೇನೇ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಬಟಾಷಿಯನ್ ಲೂಪ್ ಸಿಗುತ್ತೆ. ಆಗಲೇ ನಾನು ನಿಮ್ಗೇನು ನಮ್ಮ ಹೋಟೆಲಿಂದ ತೋರಿಸಿದೆ ಬಟಾಷಿಯನ್ ಲೂಪ್ನ ಕಂಪ್ಲೀಟ್ ಸರ್ಕ್ಯೂಟ್. ಸೊ ಆ ಪಾಯಿಂಟ್ಗೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು Gum Monastery. We'll come back again here later. Batashia loop ಗೆ ಟ್ರಾಫಿಕ್ ನೋಡಿ ಹೆಂಗಿದೆ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ. ಈಗ ನಾವು ಬಟಾಷಿಯಾ ಲೂಪ್ ಹತ್ರ ಬಂದಿದ್ದೀವಿ. ಸೊ ಹಿಂದೆ ಅಲ್ಲಿ ನಮ್ಮ ಗಾಡಿ ನಿಲ್ಸಿದ್ದೀವಿ ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ಮಾರ್ಕೆಟ್. ದಿಸ್ ಇಸ್ ದ ಮಾರ್ಕೆಟ್ ವೈಬ್ಸ್ ಓವರ್ ಹಿಯರ್ ಆ್ಯಂಡ್ ಈ ರೀತಿಯಾಗಿದೆ ಮಾರ್ಕೆಟ್. ಹಿಂದೆ ನೀವು ನೋಡ್ತಾ ಇರೋದೇ ಬಟಾಷಿಯಾ ಲೂಪ್ ಹಿಂಗೆ. ದಿಸ್ ಇಸ್ ದ ಬಟಾಷಿಯನ್ ಲೂಪ್. ಕೌಂಟ್ರಲ್ಲಿ ವಿ ಜಸ್ಟ್ ಟುಕ್ ಆರ್ ಟಿಕೆಟ್ಸ್ 50 rupees ಪರ್ ಎಂಟ್ರೆನ್ಸ್. ಹಿಂದೆ ನೋಡ್ತಾ ಇದ್ದಾರೆ, ಇವರಿಬ್ರು ಬರ್ತಾ ಇದ್ದಾರೆ ಹಿಂದೆನೇ. ಆ್ಯಂಡ್ ದಿಸ್ ಇಸ್ ದ ಬಟಾಷಿಯನ್ ಲೂಪ್ ವೇರ್ ವಿ ಹ್ಯಾವ್ ಎಂಟರ್ಡ್. ಸೊ ನಮ್ಮ ಹೋಟೆಲ್ ನೋಡಿ ಅಲ್ಲಿ ನಾನು 3 Hill ಕಾಣಿಸ್ತಿದ್ಯಾ ನಮ್ಮ ಹೋಟೆಲು ಅಲ್ಲೇ ಇದೆ. ಸೊ ನಮ್ಮ ಆ ರೂಮಿಂದ ಈ ಬಟಾಷಿಯನ್ ಲೂಪ್ನ ನೋಡ್ತಾ ಇದ್ವಿ. ಬಟಾಷಿಯನ್ ಲೂಪ್, ದ ವಾರ್ ಮೆಮೋರಿಯಲ್. ಇದನ್ನ ನೋಡೋದಕ್ಕೆ ನಾವು ಅಲ್ಲಿಂದ ಬರೋದು. ಅಲ್ಲಿ ಅನುತ್ರಿ ಹೋಟೆಲ್ ನೀವೇನು ನೋಡ್ತಾ ಇದ್ದೀರಾ, ನಾವು ಅಲ್ಲೇ ಇದ್ದಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನೀಲಿ ಆಗಸ್ಟಲ್ಲಿ ಹಾರಾಡ್ತಾ ಇರೋ ನಮ್ಮ ತಿರಂಗ ಧ್ವಜ ನೋಡೋದೇ ಒಂದು ಸೊಗಸು. ಇಲ್ಲಿ
ನೋಡಿ ಐ ಲವ್ ಡಾರ್ಜಿಲಿಂಗ್ ಬೋರ್ಡ್. ಡ್ರೆಸ್ಸಸ್ನ ಹಾಕೊಂಡೆಲ್ಲ ಫೋಟೋ ತೆಗೆಸ್ಕೊಂತಾ ಇರ್ತಾರೆ. ಸೊ ನಾವು ಮಾಡೋಣ ಇದನ್ನ. ರೆಡಿ, ಮಾನ್ಯಾನು ಇಲ್ಲಿ ಹಂಗೆ ರೆಡಿ ಆಗ್ತಾ ಇದ್ದಾಳೆ. ಸೊ ಐ ಆಮ್ ಇನ್ ಪರ್ಪಲ್ ಅಂಡ್ ಮಾನ್ಯಾ ಇಸ್ ಇನ್ ಮರೋನ್. ವಾವ್, ಸಚ್ ಅ ಬ್ಯೂಟಿಫುಲ್ ಮೊಮೆಂಟ್. ಜಸ್ಟ್ 99 ರುಪೀಸು ಈ ಅಟೈರ್ನ ನಾವು ಪಡ್ಕೊಂಡಿದ್ದು ಆ್ಯಂಡ್ ಎಲ್ಲ ಅವರೇ ರೆಡಿ ಮಾಡ್ತಾರೆ ಆ್ಯಂಡ್ ಇಟ್ ಜಸ್ಟ್ ಕಾಸ್ಟೆಡ್ ಆಸ್ ಐ ಟೋಲ್ಡ್ ಯು 99 ರುಪೀಸ್. ನೀವು ಇಲ್ಲಿಗೆ ಬಂದಾಗ ಈ ಅಟೈರ್ ತೊಗೊಳೋದನ್ನ ಮರಿಬೇಡಿ. ಇಲ್ಲಿದ್ದೀನಿ, ಇವರಿಬ್ರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. Whenever you visit such places, do not forget to try out these kind of local dresses, traditional dresses, as they give you another feel of the place. ಟ್ರೈನ್ ಬರ್ತಿದ್ದಂಗೆ ಪ್ರತಿಯೊಬ್ಬರು ಓಡ್ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ರು ಆ್ಯಂಡ್ ನಾನು ಕೂಡ ಟ್ರೈನ್ ಹತ್ಬಿಟ್ಟು ಒಂದಷ್ಟು ಫೋಟೋಗಳನ್ನು ತೆಗೆಸ್ಕೊಂಡೆ. ಸೊ ಈ ದೃಶ್ಯ ನೀವೇನು ನೋಡ್ತಾ ಇದ್ದೀರಿ? ಟ್ರೈನ್ ಬರ್ತಿದ್ದಂಗೆ ಎಲ್ಲ ಹತ್ತು ನಿಂತ್ಬಿಟ್ರು. ಇದ್ರ ಬೇಗ ಹತ್ತಿ. ಡಾರ್ಜಿಲಿಂಗಲ್ಲಿ ಟಾಯ್ ಟ್ರೈನ್ ಒಳಗಡೆ ಕುತ್ಕೊಂಡು ಅದು ಡಾರ್ಜಿಲಿಂಗ್ ಕಾಸ್ಟ್ಯೂಮಲ್ಲಿ ವಾವ್, ಆ ಫೀಲ್, ಆ ವೈಬೇ ಬೇರೆ ಇತ್ತು. ಸೊ ಪ್ರತಿಯೊಂದು ನಿಮಿಷನೂ ನಾವು 3 ಜನ ತುಂಬಾ ಖುಷಿ ಪಟ್ವಿ, ಆಸ್ವಾದಿಸಿದ್ವಿ. ಸೊ ಡಾರ್ಜಿಲಿಂಗ್ನ ಟಾಯ್ ಟ್ರೈನ್ನಲ್ಲಿ ಡಾರ್ಜಿಲಿಂಗ್ ಕಾಸ್ಟ್ಯೂಮ್ ಜೊತೆ ವೈರಲ್ ಫೋಟೋಶೂಟ್ಗಳನ್ನು ಮಾಡಿಸ್ಕೊಂಡ್ವಿ. ಸರಿ ಸುಮಾರು 1.5 ಗಂಟೆ ಕಾಲ ಇಲ್ಲೇ ಇದ್ವಿ. ನಮ್ಮ ನೇಪಾಳಿ ಬಾಬು ನೋಡಿ, ಇವ್ರನ್ನ ನೇಪಾಳಿ ಬಾಬು ಅನ್ಬೇಕಾ ಅಥವಾ ಡಾರ್ಜಿಲಿಂಗ್ ಬಾಬು ಅನ್ಬೇಕಾ ಗೊತ್ತಿಲ್ಲ. ನಮ್ಮ ಮಾನ್ಯ ಕೂಡ ಮಿರಿ ಮಿಂಚ್ತಾ ಇದ್ದಾಳೆ. ಸೊ ಇದಿಷ್ಟು ನಮ್ಮ ಕತೆ. ಡಾರ್ಜಿಲಿಂಗಿಗೆ ಬಂದು ಫ್ಯಾಮಿಲಿ ಫೋಟೋಶೂಟ್ ಮಾಡಿಸ್ತಿದ್ರೆ ಹೇಗೆ, ಸೊ ಅದನ್ನು ಕೂಡ ಮಾಡಿಸ್ಕೊಂಡ್ವಿ. ಇಲ್ಲಂತೂ ನಿಮಗೆ 99 ರುಪೀಸ್ಗೆ ಡ್ರೆಸ್ ಸಿಗುತ್ತೆ, ಅದ್ರ ಜೊತೆ ಫೋಟೋಗ್ರಫಿಗೆ ನೀವು ಎಕ್ಸ್ಟ್ರಾ ಚಾರ್ಜಸನ್ನು ಕೊಟ್ಟು ನೀವು ಫೋಟೋ ತೆಗೆಸ್ಕೋಬೇಕಾಗತ್ತೆ, ಅಥವಾ ನಿಮ್ಮ ಜೊತೆ ಯಾರಾದರೂ ಬಂದಿದ್ರೆ ಅವ್ರ ಕೈಲಿ ತೆಗೆಸ್ಕೋಬೋದು. ಸೊ ಇದು ನಮ್ಮ ಡಾರ್ಜಿಲಿಂಗ್ ಸ್ಟೋರಿ ಆಗಿತ್ತು. ಇಡೀ ದಿನ ನಾವು ಡಾರ್ಜಿಲಿಂಗಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಇನ್ನು ಎಲ್ಲೆಲ್ಲಿಗೆ ಹೋದ್ವಿ, ಏನೇನು ಮಾಡಿದ್ವಿ, ಇದೆಲ್ಲ ಮುಂದಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಬೆಳಿಗ್ಗೆ ನಾನು ನಿಮಗೆ ನಮ್ಮ ರೂಮಿಂದ ಕಾಣಿಸ್ತಾ ಇದ್ದಂತಹ ಡಾರ್ಜಿಲಿಂಗ್ ಬೋರ್ಡ್ ಏನು ಹೇಳಿದ್ದೆ, ಅದೇ ಈ ಐ ಲವ್ ಡಾರ್ಜಿಲಿಂಗ್ ಬೋರ್ಡ್. ಸೊ ಇವಾಗ ನಾವು ಈ ಬೋರ್ಡ್ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸ್ಕೊಂಡ್ವಿ. ಸಖತ್ ಖುಷಿ ಆಯಿತು. ಡಾರ್ಜಿಲಿಂಗ್ ಕಾಸ್ಟ್ಯೂಮಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಫೈನಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಹೊರಗಡೆ ಬಜ್ಜಿ ಕಾಣಿಸ್ತು. ಹಾಗೆಯೇ ಶಾಪಿಂಗ್ ಸ್ಟ್ರೀಟ್ ವಾಸ್ ಫುಲ್ ಆಫ್ ಲೈಫ್.